ಅವರಿಬ್ರು ಮದುವೆ ಆಗಿ ಕೆಲವೇ ದಿನ ಆಗಿತ್ತು. ಹೀಗಾಗಿ ಗಂಡ ಹೆಂಡತಿ ಊರ ದೇವರ ದರ್ಶನಕ್ಕೆ ಹೋಗಿದ್ದಾರೆ. ಇದನ್ನು ನೋಡಿದ್ದ ಗ್ರಾಮಸ್ಥನೊಬ್ಬ ತನ್ನ ಮೈ ಮೇಲೆ ದೇವರು ಬಂದಂಗೆ ನಾಟಕ ಆಡಿ ದೇಗುಲದಿಂದ ಹೊರಕ್ಕೆ ಹಾಕಿದ್ದಾನೆ. ಆ ಘಟನೆ ಬಹಳ ಅಮಾನುಷವಾದದ್ದು, ನಾವು ಕ್ಷಮಿಸಲಾರದಂಥ ಘಟನೆ ಅದಾಗಿದೆ. ಇದು ನಿಜಕ್ಕೂ ಕೂಡ ವಿಷಾದನೀಯ. ಈ ಘಟನೆಗೆ ಕಾರಣ ಆದರೂ ಎಲ್ಲರ ಮೇಲೆ FIR ಆಗಿದೆ. ಅಲೆಲೆಲೆಲೆಲೆಲೆಲೆ, ಈತನ ಪರ್ಫಾರ್ಮೆನ್ಸ್ಗೆ ಆಸ್ಕರ್ ಕೊಟ್ರು ಕಮ್ಮಿನೇ ಬಿಡಿ. ಈ ಇಳಿ ವಯಸ್ಸಲ್ಲಿ ಅದ್ಯಾವ ಲೆವೆಲ್ಗೆ ಆಕ್ಟಿಂಗ್ ಮಾಡ್ತಾವನೆ ನೋಡಿ. ದೇವರ ಮುಂದೆ ನಿಂತ್ಕೊಂಡು ದೇವ್ರೇ ಒಂದು ಕ್ಷಣ ದಂಗಾಗಿ ಹೋಗ್ಬೇಕು, ಆ ಲೆವೆಲ್ಗೆ ಹಸಿ ಹಸಿ ನಾಟಕ ಮಾಡ್ತಿದ್ದಾನೆ. ಹೊಸದಾಗಿ ಮದ್ವೆಯಾಗಿದ್ದ ದಲಿತ ದಂಪತಿ ದೇವಸ್ಥಾನಕ್ಕೆ ಬಂದ್ರು ಅಂತ ಅದ್ಯಾವ ರೇಂಜ್ಗೆ ದೇವರ ಹೆಸರಲ್ಲಿ ಕಳ್ಳಾಟ ಆಡ್ತಿದ್ದಾನೆ ನೋಡಿ. ನಾನೇ ಭಗವಂತ, ನಾನೇ ಸರ್ವಶ್ರೇಷ್ಠ ಅಂತ ಒಂಟಿ ಕಾಲಲ್ಲಿ ಕುರುಕ್ಷೇತ್ರ ಆಡ್ತಿದ್ದಾನೆ. ದೇವರು ಮೈ ಮೇಲೆ ಬಂದಂತೆ ರೋಷಾವೇಶ ತೋರಿ ದೇವರ ದರ್ಶನಕ್ಕೆ ಬಂದವರನ್ನ ಜಾತಿ ಹೆಸರಲ್ಲಿ ಹೊರ ಹಾಕಿದ್ದಾನೆ. ರಾಜ್ಯದಲ್ಲಿ ದಲಿತ ಸಿಎಂ ಆಗ್ಬೇಕು ಅನ್ನೋ ಕೂಗು ಕೇಳಿಸ್ತಿದೆ. ದಲಿತ ನಾಯಕರ ಲಿಸ್ಟ್ ನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ಆದ್ರೆ ಇವರ ಕ್ಷೇತ್ರದಲ್ಲೇ ಜಾತಿ ವ್ಯವಸ್ಥೆಯ ಕ್ರೂರತೆ ತಾಂಡವವಾಡ್ತಿದೆ. ದಲಿತರು ಅನ್ನೋ ಕಾರಣಕ್ಕೆ ದೇವರ ದರ್ಶನಕ್ಕೆ ಬಂದವರನ್ನ ದೇಗುಲದ ಮುಂಭಾಗದಿಂದಲೇ ಹೊರ ಹಾಕಿದ್ದಾರೆ. ಇದು ತುರುವೇಕೆರೆ ತಾಲೂಕಿನ ಗೋಣಿ ತುಮಕೂರು ಗ್ರಾಮದ ಅರಸಮ್ಮ ದೇಗುಲ. ಇದೇ ಊರಿನ ಜಗದೀಶ್ ಅನ್ನೋ ಯುವಕ ಕೆಲ ದಿನಗಳ ಹಿಂದಷ್ಟೇ ಮದುವೆಯಾಗಿದ್ರು. ಹೀಗಾಗಿ ನವ ದಂಪತಿಗಳು ದೇವರ ದರ್ಶನಕ್ಕೆ ಬಂದಿದ್ದಾರೆ. ಇದನ್ನ ನೋಡಿದ ಈ ನಾರಾಯಣಪ್ಪ ರೌದ್ರ ತಾಂಡವ ಶುರು ಮಾಡಿದ್ದಾನೆ. ತನ್ನ ಮೇಲೆ ದೇವರು ಬಂದಂತೆ ನಾಟಕ ಶುರು ಮಾಡಿದವ, ದಲಿತರಿಗೆ ಈ ದೇವಸ್ಥಾನದಲ್ಲಿ ಪ್ರವೇಶವಿಲ್ಲ, ನೀವು ಬಂದಿದ್ದಕ್ಕೆ ಇಡೀ ದೇವಸ್ಥಾನವನ್ನೇ ಶುದ್ಧೀಕರಣ ಮಾಡಿಸಬೇಕು, ಇದು ನನ್ನ ಸ್ಥಾನ, ಇಲ್ಲಿಂದ ನಡಿಯಾಚೆಗೆ ಅಂತ ಗಂಡ ಹೆಂಡತಿಯನ್ನ ಗದರಿಸಿ ಹೊರ ಕಳಿಸಿದ್ದಾನೆ. ಯಾವಾಗ ನವ ದಂಪತಿ ಹೊರ ಹೋದ್ರೋ ಅಲ್ಲಿದ್ದ ಜನ ನಾರಾಯಣಪ್ಪನ ಡ್ರಾಮಾ ಸಖತ್ತಾಗಿತ್ತು ಬಿಡಿ ಅಂತ ಕಿಚಾಯಿಸಿ ನಕ್ಕಿದ್ದಾರೆ. ಯಾವಾಗ ಈ ವಿಡಿಯೋ ವೈರಲ್ ಆಯ್ತೋ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಒಬ್ಬ ದಂಪತಿಗಳು ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರನ್ನ ದೇವ್ರನ್ನ ಹುಡುಕೊಂಡು ಹೋದಾಗ ಅಲ್ಲಿರ್ತಕ್ಕಂಥ ಪೂಜಾರಿ ಅವನು ಬೇಕಂತಲೇ ಆಗಲೇ ಆ ಕ್ಷಣಕ್ಕೆ ದೇವರು ಅವನ ಮೈ ಮೇಲೆ ಬಂದ್ಬಿಟ್ಟು ಇಲ್ಲ ನೀನು ಹೊರಗಡೆ ಹೋಗು ಶಾಂತಿ ಮಾಡಬೇಕಂತ ಮಾಡಿ ಅದೇನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇದು ನಿಜಕ್ಕೂ ಕೂಡ ವಿಷಾದನೀಯ. ಈ ಘಟನೆಗೆ ಕಾರಣ ಆದರೂ ಮತ್ತು ಈ ಘಟನೆಯನ್ನು ನೋಡಿ ಸುಮ್ಮನೆ ನಕ್ಕಿ ಇದಕ್ಕೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿದಂಥ ಎಲ್ಲರ ಮೇಲೆ FIR ಆಗಿದೆ. ಆ್ಯಕ್ಚುಲಿ 6 ಜನರ ಮೇಲೆ FIR ಆಗಿದೆ. ನಾರಾಯಣಪ್ಪನ ದುಷ್ಕೃತ್ಯದಿಂದ ಮನನೊಂದ ಜಗದೀಶ್ ತುರುವೇಕೆರೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. FIR ದಾಖಲಿಸಿಕೊಂಡಿರೋ ಪೊಲೀಸರು ನಾರಾಯಣಪ್ಪನ ಜೊತೆಗೆ ಇನ್ನೂ 4 ಕಾನೂನಿನ ಪಾಠ ಮಾಡ್ತಿದ್ದಾರೆ. ಕೂಡಲೇ ಯಾರು ನೊಂದಂಥ ಪರಿಶಿಷ್ಟ ಜಾತಿ ಜನಾಂಗದ ಜಗದೀಶ್ ಅವರಿದ್ದರು, ಅವ್ರ ಮೂಲಕ ನಾವು ಇಲಾಖೆ ವತಿಯಿಂದ ಪೊಲೀಸ್ ಇಲಾಖೆಗೆ ದೂರು ಅರ್ಜಿಯನ್ನು ಕೊಡಿಸಿ ಪ್ರಕರಣವನ್ನು 20ನೇ ತಾರೀಕು ದಾಖಲು ಮಾಡಿ ಈಗ 7 ಜನರ ಮೇಲೆ FIR ಅನ್ನು ದಾಖಲಿಸಿದ್ದೇವೆ ಮತ್ತು ಅದರಲ್ಲಿ ಒಬ್ಬರು ಅರೆಸ್ಟ್ ಆಗಿದ್ದಾರೆ. ಒಟ್ನಲ್ಲಿ ಭಗವಂತ ಅನ್ನಿಸಿಕೊಂಡವ ಸರ್ವಶ್ರೇಷ್ಠ. ಆದ್ರೆ ಆ ಭಗವಂತನಿಗೆ ಜಾತಿ ಬಣ್ಣ ಕಟ್ಟಿ ಅಟ್ಟಹಾಸ ಮೆರೆಯುತ್ತಿದ್ದಾರೆ. ದೇಶ ಎಷ್ಟೇ ಬದಲಾದ್ರೂ ಈ ಜಾತಿ ವ್ಯವಸ್ಥೆಯ ಕ್ರೂರತೆ ಮಾತ್ರ ಬದಲಾಗಲ್ಲ ಬಿಡಿ. ವಿಠಲ್, ನ್ಯೂಸ್ 18 ತುಮಕೂರು.